ನೋಡಿ, ಸಂಜೆ ಆದ್ರೂ ಕೂಡ ಕುಮಾರಸ್ವಾಮಿ ಕೇಂದ್ರ ಸಚಿವರು ಜನತಾ ದರ್ಶನವನ್ನು ಮಾಡ್ತಾ ಇದ್ರೆ ಇನ್ನೂ ಕೂಡ ಬ್ಯುಸಿ ಆಗಿದ್ದಾರೆ. ಜನರು ಬಂದ್ರು ಅವರವರ ಅಹವಾಲನ್ನ ಕೇಂದ್ರ ಸಚಿವರಿಗೆ ಕೊಡ್ತಾ ಇದ್ದಾರೆ. ಸಂಜೆ ಆದ್ರೂ ಕೂಡ ಜನತಾ ದರ್ಶನದಲ್ಲಿ ಕುಮಾರಸ್ವಾಮಿ ಬ್ಯುಸಿ ಆಗಿದ್ದಾರೆ. ಜನರ ಅಹವಾಲನ್ನ ಸ್ವೀಕರಿಸ್ತಲೇ ಇದ್ದಾರೆ ಕುಮಾರಸ್ವಾಮಿ ಅವರು. ಸತತ 6 ಗಂಟೆಯಿಂದ ಕುಮಾರಸ್ವಾಮಿ ಜನತಾ ದರ್ಶನವನ್ನ ಮಾಡ್ತಾ ಇದ್ದಾರೆ. ಜನರ ಸಮಸ್ಯೆಯನ್ನ ಪರಿಹರಿಸುವಂತ ಕೆಲಸದಲ್ಲಿ ಕೇಂದ್ರ ಸಚಿವರು ನಿರತರಾಗಿದ್ದಾರೆ. ಮನವಿ ಪತ್ರವನ್ನ ಹಿಡಿದು ಕ್ಯೂನಲ್ಲಿ ಜನ ನಿಂತಿದ್ದಾರೆ. ನೋಡಿ, ಸಾಲಾಗಿ ಜನರು ನಿಂತಿದ್ದಾರೆ. ಕೇಂದ್ರ ಸಚಿವರು, ಮಂಡ್ಯದ ಸಂಸದರು, ಕುಮಾರಸ್ವಾಮಿ ಅವರು ಜನರ ಅಹವಾಲನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸಾಕಷ್ಟು ಇಲ್ಲಿ ಚರ್ಚೆಗಳು ಆಯಿತು. ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂತ ಹೇಳಿದ್ರೆ, ನನ್ನ ಜನತಾ ದರ್ಶನದಲ್ಲಿ ಯಾವೊಬ್ಬ ಸರ್ಕಾರಿ ಅಧಿಕಾರಿ ಕೂಡ ಇವತ್ತು ಗೈರಾಗಿದ್ದಾರೆ. ಯಾವ ಕಾರಣಕ್ಕೆ? ಹಾಗಾದ್ರೆ ಕಾಂಗ್ರೆಸ್ ಅವರು ಮಾಡೋಕೆ ಯಾಕೆ ಗೈರಾಗ್ತಾರೆ? ಹಾಗಾದ್ರೆ ಅವರು ಹಾಜರಿರ್ತಾರಲ್ಲ. ಇವತ್ತು ನಾನು ಜನತಾ ದರ್ಶನ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಯಾಕೆ ಸರ್ಕಾರಿ ಅಧಿಕಾರಿಗಳು ಗೈರಾಗಿದ್ದಾರೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಮೇಲೆ ಆರೋಪನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ನೋಡಿ, ಅಲ್ಲೊಬ್ಬರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅವರಿಗೆ ನಡೆಯೋಕೆ ಆಗಲ್ಲ ಅನ್ಸುತ್ತೆ. ಮಹಿಳೆಯನ್ನ ಎತ್ಕೊಂಡು ಕುಮಾರಸ್ವಾಮಿ ಅವರ ಬಳಿ ಅಲ್ಲಿ ಚೇರಲ್ಲಿ ಕೂರಿಸಿದ್ರು. ಏನು ಸಮಸ್ಯೆ ಅಂತ ಈಗ ಅವರು ಕೂಡ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ನಿರಂತರವಾಗಿ ಸತತ 6 ಗಂಟೆಯಿಂದ ಈ ಜನತಾ ದರ್ಶನ ನಡೀತಾ ಇದೆ. ಬೆಳಗ್ಗೆಯಿಂದ ನಡೆಸ್ತಾ ಇರುವಂತಹ ಜನತಾ ದರ್ಶನ ಕುಮಾರಸ್ವಾಮಿ ಅವರ ಬಳಿ ಎಲ್ಲವನ್ನು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಏನೇನು ಸಮಸ್ಯೆ ಇದೆ, ಏನೇನು ಸಮಸ್ಯೆ ಯಾವ ರೀತಿಯಾಗಿ ಕ್ಲಿಯರ್ ಆಗಬೇಕು, ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಜನತೆ. ಇಂತಹ ಒಂದು ಜನತಾ ದರ್ಶನ ಈಗ ಮಂಡ್ಯದ ಸಂಸದರಾದಂಥ ಹಾಗೆ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು. ನಿರಂತರವಾಗಿ ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಸಂಜೆ ಆಗ್ತಾ ಬಂತು, ಆದರೂ ಕೂಡ ಜನರ ಸಮಸ್ಯೆಯನ್ನ ಆಲಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಮನವಿ ಪತ್ರಗಳನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. ಕೇಂದ್ರ ಸಚಿವರು ಕೇಂದ್ರದಿಂದ ಏನೆಲ್ಲ ಬರಬೇಕಾಗತ್ತೆ, ಸಂಸದರ ನಿಧಿಯಿಂದ ಏನಕ್ಕೆಲ್ಲ ಕೊಡಬೇಕಾಗತ್ತೆ, ಅವೆಲ್ಲವನ್ನು ಹಣವನ್ನು ಕೊಡುವಂಥ ವ್ಯವಸ್ಥೆ ಇರ್ಬೋದು, ಅಥವಾ ಆ ಒಂದು ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಜನರಿಗೆ ಪರ್ಸನಲ್ ಸಮಸ್ಯೆಗಳಿರ್ತದೆ. ಅಂದರೆ ಅಂಗವಿಕಲರಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಕ್ಕೆ, ಸ್ಕೂಲ್ಗಿರ್ಬೋದು, ಮಕ್ಕಳ ಶಿಕ್ಷಣಕ್ಕೆ ವಿಚಾರಕ್ಕೆ ಇರ್ಬೋದು, ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು, ಅಂಥವರು ಕೂಡ ಪೋಷಕರು ಕೂಡ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ನಮ್ಮ ಮಕ್ಕಳಿಗೆ ಹೀಗಾಯಿತು, ಇಲ್ಲ ಅಂತ ಹೇಳಿ ನನ್ನ ತಂದೆ ತಾಯಿಗೆ ಹೀಗಾಯಿತು ಅಂತ ಹೇಳ್ಕೊಂಡು ಅವರಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತಾರೆ. ಆ ನಿಟ್ಟಿನಲ್ಲೂ ಕೂಡ ಸಮಸ್ಯೆಯನ್ನು ಆಲಿಸ್ತಾರೆ. ಇನ್ನೊಂದು ಭಾಳ ಪ್ರಮುಖವಾಗಿರುವಂಥದ್ದು ಆ ಕ್ಷೇತ್ರದ ಸಮಸ್ಯೆ. ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗತ್ತೆ, ಅಲ್ಲಿರುವಂಥವ್ರಿಗೆ ಕೆಲಸ ಕೊಡುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕಾಗತ್ತೆ, ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ನೌಕರಿ ಕೊಡುವಂಥ ನಿಟ್ಟಿನಲ್ಲಿ ಆ ಒಂದು ಸಮಸ್ಯೆಗೂ ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು. ಈಗಾಗಲೇ ಕೇಂದ್ರ ಸಚಿವರಾಗಿರುವಂಥದ್ದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಯಾವ ರೀತಿಯಾಗಿ ನಡೀತಾ ಇದೆ ಈ ಒಂದು ಜನತಾ ದರ್ಶನ? ಸಂಜೆ ಆದರೂ ಕೂಡ ಕುಮಾರಸ್ವಾಮಿ ಅವರು ಮನವಿ ಪತ್ರವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಖಂಡಿತ ನಿಕೇಶ್, ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಜನತಾ ದರ್ಶನದಿಂದಲೇ ಮನೆ ಮಾತಾಗಿದ್ದರು. ಈಗ ಏನು ಸಂಸದರಾಗಿ ಕೇಂದ್ರ ಸಚಿವರಾಗಿ ಆಗಿದ್ದಾರೆ. ಸಚಿವರಾಗಿ ಅಂದರೆ ಕೇಂದ್ರ ಸಚಿವರಾಗಿ ಮೊದಲನೇ ಬಾರಿಗೆ ಮಂಡ್ಯಕ್ಕೆ ಬಂದಾಗಲೇ ಒಂದಷ್ಟು ಅಧಿಕಾರಿಗಳನ್ನ ಸಭೆಯನ್ನು ನಡೆಸಿದರು. ಈಗ 2ನೇ ಬಾರಿ ಬಂದಿದ್ದಾರೆ. ಅದ್ರ ಜೊತೆಗೆ ಇವತ್ತು ಜನತಾ ದರ್ಶನವನ್ನು ಮಾಡೋ ಮೂಲಕ ಜನರ ಸಮಸ್ಯೆಗೆ ಒಂದಷ್ಟು ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಅಂಬೇಡ್ಕರ್ ಭವನದಲ್ಲಿ ಈಗ ಏನು ಇಲ್ಲಿ ಸಭೆ ಅಂದರೆ ಏನು ಜನತಾ ದರ್ಶನ ನಡೀತಾ ಇರುವಂಥದ್ದು. ಬೆಳಿಗ್ಗೆ 11:45ಕ್ಕೆ ಜನತಾ ದರ್ಶನ ಕಾರ್ಯಕ್ರಮ ಆರಂಭ ಆಯಿತು. ಈಗಾಗಲೇ 6 ಗಂಟೆ ಆಗಿದೆ. 6 ಗಂಟೆ ಆದರೂ ಕೂಡ ಜನರು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಸಮಸ್ಯೆಗಳನ್ನು ಹೇಳ್ಕತ್ತಾನೆ ಇರುವಂಥದ್ದು. ಇವತ್ತಿನ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಬಂದಿಲ್ಲ. ಅಧಿಕಾರಿಗಳು ಬರದಂತೆ ಇದ್ರೂ ಕೂಡ ಒಂದಷ್ಟು ಸಮಸ್ಯೆಗಳಿಗೆ ಒಂದು ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಏನು ಸ್ಟೇಜ್ನಲ್ಲಿ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ. ಸ್ಟೇಜ್ ಮೇಲೆ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿರುವಂಥದ್ದು. ಏನು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಮಂಡ್ಯ ಜಿಲ್ಲೆಯ ಮೂಲೆಯಿಂದಲೂ ಕೂಡ ಜನರು ಬಂದಿದ್ದರು. ತಮ್ಮ ಹಲವು ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದಿದ್ದ ಜನರು ಏನು ಒಂದಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡು ನಮಗಿಂತ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಅದರಲ್ಲೂ ಕೂಡ ಒಂದಷ್ಟು ವಿದ್ಯಾರ್ಥಿಗಳು, ಒಂದಷ್ಟು ಮಹಿಳೆಯರು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದಿದ್ರು. ಒಂದಷ್ಟು ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ರು.
ಜೊತೆಗೆ ಒಂದಷ್ಟು ಅಧಿಕಾರಿಗಳಿಗೆ ಖುದ್ದು ಫೋನ್ ಮಾಡೋ ಮೂಲಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಅದ್ರ ಜೊತೆಗೆ ಸಾಕಷ್ಟು ಅರ್ಜಿಗಳನ್ನು ಪಡ್ಕೊಂಡಿದ್ದಾರೆ. ಅವಕ್ಕೆ ಮುಂದೆ ನಾವು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ಆ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಒಂದು ಮಾತನ್ನು ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಈ ಬೆಳಗ್ಗೆ ಆರಂಭ ಆದಂಥ ಜನತಾ ದರ್ಶನ ಒಂದು ಸಣ್ಣ ಬ್ರೇಕ್ ಇಲ್ಲದಂತೆ ನಡೀತಾ ಇರುವಂಥದ್ದು. ಊಟಕ್ಕೂ ಬ್ರೇಕ್ ತೆಗೆದುಕೊಳ್ಳದಂತೆ ಕುಮಾರಸ್ವಾಮಿ ಅವರು ಏನು ಜನತಾ ದರ್ಶನವನ್ನು ಮಾಡ್ತಾ ಇರುವಂಥದ್ದು. ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ. ಸಂಜೆ 4 ಗಂಟೆಗೆ ಏನು ಅವರು ಜನತಾ ದರ್ಶನವನ್ನು ಮಾಡ್ತಾ ಇದ್ದಾರೆ, ಏನು ಮನೆಯನ್ನು ಆಲಿಸ್ತಾ ಇದ್ದಾರೆ, ಅಲ್ಲಿಗೆ ಚಿತ್ರಾನ್ನ ಹಾಗೂ ಮೊಸರನ್ನವನ್ನು ತರಿಸ್ಕೊಂಡು ಅರ್ಜಿ ಸ್ವೀಕರಿಸ್ತಾ ಊಟವನ್ನು ಸೇವನೆ ಮಾಡಿದ್ದಾರೆ. ಒಟ್ಟಾರೆ ಇವತ್ತಿನ ಜನತಾ ದರ್ಶನಕ್ಕೆ ಅದ್ಭುತವಾಗಿ ಒಂದಷ್ಟು ಜನರು ಸ್ಪಂದಿಸಿದ್ದಾರೆ. ಅದೇ ರೀತಿ ಯಶಸ್ವಿ ಕೂಡ ಆಗಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಆನಂದ್. ನಿಮ್ಮೆಲ್ಲ ಮಾಹಿತಿಗೆ ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಚನ್ನಪಟ್ಟಣ ಕ್ಷೇತ್ರ ಖಾಲಿ ಆಗಿದೆ, ಉಪಚುನಾವಣಾ ದಿನಾಂಕ ಕೂಡ ಘೋಷಣೆ ಆಗಿಲ್ಲ. ಆದ್ರೆ ಇದರ ನಡುವೆ ಈಗ ದೋಸ್ತಿ ನಾಯಕರು ಸಮರವನ್ನ ಸಾರ್ತಾ ಇದ್ದಾರೆ. ಇದ್ರ ಜೊತೆ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ ಸೈನಿಕ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ.